ಜಾನಪದ ಕಲೆಗಳು ಬದುಕಿನ ಅನುಭವವನ್ನ ಒಳಗೊಂಡಿವೆ. ಗೋವಿಂದ ರಾಜ್ ಬಾರ್ಗೆರ್. ಜಾನಪದ ಕಲೆಗಳು ಬದುಕಿನ ಮೌಲ್ಯಗಳನ್ನ ಒಳಗೊಂಡಿದ್ದು, ಜನವಾಣಿ ಬೇರು, ಕವಿವಾಣಿ ಹೂವು, ಜನಪದ ಹಾಡು ಹಾಗೂ ಕಥೆಗಳಲ್ಲಿ ಜೀವನಾನುಭವವಿದೆ. ಅನಕ್ಷರದಿಂದ ರಚಿಸಲ್ಪಟ್ಟಿದ್ರೂ ಅದು ಸಂಸ್ಕೃತಿಯ ವೈಭವವನ್ನ ಒಳಗೊಂಡಿದೆ ಎಂದು ಚಿಂತಕರಾದ ಗೋವಿಂದ ರಾಜ್ ಬಾರ್ಗೆರ್ ಹೇಳಿದ್ದಾರೆ. ಅವರು ಸಿಂಧನೂರಿನ ನಗರದ ಶಂಕರ ಟ್ರಸ್ಟ್ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಸಿಂಧನೂರು ತಾಲೂಕು ಘಟಕದ ವತಿಯಿಂದ ಶಾಲಾ ಕಾಲೇಜಿಗೊಂದು ಕಾನ್ಸೆಪ್ಟ್ನ ಜಾನಪದ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜನಪದ ಗಾದೆಗಳಲ್ಲಿ ಜೀವನ ಅನುಭವ ಎಂಬ ಉಪನ್ಯಾಸವನ್ನ ಮಂಡಿಸಿ ಮಾತನಾಡಿದರು. ಸಮಾಜದಲ್ಲಿ ಜನರು ತಮ್ಮ ನಿತ್ಯದ ಬದುಕಿನಲ್ಲಿ ಕಲಿತ ಅನುಭವಗಳ ಸಾರವೇ ಜನಪದ ಗಾದೆಗಳಾಗಿವೆ ಮಾರ್ಪಟ್ಟಿವೆ ಎಂದರು. ಗಾದೆಗಳು ಸಮಾಜದ ಆಳವಾದ ಜ್ಞಾನ ಮತ್ತು ಅನುಭವವನ್ನು ಪ್ರತಿನಿಧಿಸುತ್ತವೆ. ವ್ಯಕ್ತಿಗಳಿಗೆ ವಿವೇಕದಿಂದ ಬದುಕಲು ಸಹಕರಿಸುತ್ತವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಹೇಳುವಂತೆ ಗಾದೆಗಳು ಜೀವನದ ಅನುಭವದ ವಾಸ್ತವ ಸಂಗತಿಗಳನ್ನು ಉಣಬಡಿಸುತ್ತವೆ. ಹೀಗಾಗಿ ಯುವಜನತೆ ಜನಪದ ಸಾಹಿತ್ಯ ಕಲೆಗಳತ್ತ ಹೆಚ್ಚಿನ ಒಲವನ್ನ ತೋರಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಹಣಕ್ಕಾಗಿ ಬದುಕುವ ಬದಲು ಬದುಕಿನ ಪ್ರತಿ ಹಂತದಲ್ಲೂ ಕಲೆಗಾಗಿ ಬದುಕಿ ಎಂದರು. ನಂತರ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾನಪದವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ದಾರಿ ಎರೆಯುವ ಉದ್ದೇಶದಿಂದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಎಂದು ಹೇಳಿ, ಇಂತಹ ಕಾರ್ಯಕ್ರಮಗಳ ಮೂಲಕ ಇಂದಿನ ಕಾಲದ ಕಲೆಗಳನ್ನು ಇಂದಿನ ಸಮಾಜಕ್ಕೆ ಅದರ ಬಗ್ಗೆ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಎಂದರು. ಹೀಗಾಗಿ ಜಾನಪದ ಕಲೆಗಳನ್ನು ಪ್ರತಿಯೊಬ್ಬರು ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಜಯ್ ಕುಮಾರ್ ಕದ್ರಟ್ಗಿ, ಕಾರ್ಯದರ್ಶಿಗಳು ಶಂಕರ ಟ್ರಸ್ಟ್ ಕಾಲೇಜು ಸಿಂಧನೂರು, ಶೇಕ್ಷಾವಲಿ, ಪ್ರಾಂಶುಪಾಲರು ಶಂಕರ ಟ್ರಸ್ಟ್ ಕಾಲೇಜು ಸಿಂಧನೂರು, ಕವಿತಾ ಶರಣಬಸವ ಪಾಟೀಲ್, ಪ್ರಾಂಶುಪಾಲರು ಬಸವೇಶ್ವರ ಪಿಯು ಕಾಲೇಜ್, ಶಿವರಾಜ್, ಇತಿಹಾಸ ಉಪನ್ಯಾಸಕರು ಬಸವೇಶ್ವರ ಪಿಯು ಕಾಲೇಜ್ ಸಿಂಧನೂರು, ಶ್ರೀಮತಿ ಗೌರಿ ವಾಲಿಕಾರ್, ಮಹಿಳಾ ಸಂಚಾಲಕರು ಕರ್ನಾಟಕ ಜಾನಪದ ಪರಿಷತ್ತು ಸಿಂಧನೂರು ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ4 ಸಿಂಧನೂರು. ಕನ್ನಡ ಭಾಷೆ ಅಂತ ಹೇಳ್ಬೋದು, ಆದರೆ ಮನುಷ್ಯನಿಗೆ ಭಾವನಾತ್ಮಕತೆಗಿಂತಲೂ ವಾಸ್ತವತೆ ಬಹಳ ಮುಖ್ಯ ಆಗುತ್ತೆ. ನನಗೊಂದು ಉದ್ಯೋಗ ಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಲಿಕ್ಕೆ, ನನ್ನ ಕನಸುಗಳನ್ನು ನಾನು ಜಗತ್ತಿನಲ್ಲಿ ಹಾರಿ ಬಿಡಲಿಕ್ಕೆ ನನಗೆ ಆದ್ಯತೆಗಳು ಮುಖ್ಯ ಆಗುತ್ತೆ. ಹಾಗಾಗಿ ಯಾವುದೇ ಜನಪದ ನೀವು ಕಲಿತರೆ ಏನು ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅದನ್ನು ಬಾಯಾಟ ಮಾಡಿ ಕಲಿತಾಗ ಅದು ನಿಜಕ್ಕೂ ಬದುಕಲ್ಲ ಅಂತ. ನಾವು ಉಪನ್ಯಾಸಕ್ಕಾಗಿಯೇ ಜಾನಪದದ ಪುಸ್ತಕಗಳನ್ನು ಓದಿ ಬಂದು ನಿಮಗೆ ಹೇಳಿದ ಉಪನ್ಯಾಸದಿಂದ ಜಾನಪದ ಉಳಿತದೆ ಅಂತ ನಾನು ತಿಳಿಯಲ್ಲ. ಮುಖ್ಯವೇ ಅಥವಾ ಜಾನಪದಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ನಿಮ್ಮ ಪಠ್ಯಕ್ರಮಕ್ಕೆ ಅಳವಡಿಸಿದರೆ ಆ ಪಠ್ಯಪುಸ್ತಕವನ್ನು ನೀವು ರಾತ್ರಿಯೆಲ್ಲ ನಿದ್ರೆಗೆಟ್ಟು ಓದಿ ಪರೀಕ್ಷೆಯಲ್ಲಿ ಬರೆದು 100ಕ್ಕೆ 90 ಅಂಕಗಳನ್ನು ಪಡೆದ ಮಾತ್ರಕ್ಕೆ ಜಾನಪದ ಸಾಹಿತ್ಯ ಉಳಿತದೆ ಎಂಬುದು ಸತ್ಯ ಅಲ್ಲ. ಜಾನಪದ ಮನುಷ್ಯನ ಅಂತರಂಗದ ಅರಿವಿನ ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ಯತೆಗಳ ಆಧಾರದ ಮೇಲೆ ಯಾವುದೇ ಭಾಷೆ, ಸಾಹಿತ್ಯ ಮತ್ತು ಜೀವನ ಕ್ರಮಗಳು ಉಳಿಯುತ್ತದೆ. ಒಂದು ಕಡೆಗೆ ಬರಗೂರು ರಾಮಚಂದ್ರಪ್ಪನವರು ಹೇಳೋ ಒಂದು ಮಾತು, ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ರಿ, ಕನ್ನಡವನ್ನು ಉಳಿಸ್ರಿ, ಬೆಳೆಸ್ರಿ ಎನ್ನುವ ಮಾತು ನಾವು ಹೇಳೋದು ಮುಖ್ಯ ಅಲ್ಲ. ಕನ್ನಡ ಕಲೀಲಿಕ್ಕೆ ಬೇಕಾಗಿರುವ ಆದ್ಯತೆಗಳ ಮೇಲೆ ಕನ್ನಡ ಕಲಿಕೆ ಇರ್ತದೆ ಅಂತ. ಕನ್ನಡ ಕಲಿತರೆ ನನಗೇನು ಅನ್ನುವ ಪ್ರಶ್ನೆಗಳು ಮುಖ್ಯ ಆಗುತ್ತೆ. ಇಂಗ್ಲೀಷ್ ಕೋಚಿಂಗಿಗೆ ಹೋಗಿ ಅಂತ ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ. ಹುಡುಕಿಕೊಂಡು ಹೋಗಿ ಇಂಗ್ಲೀಷನ್ನು ಕಲೀಲಿಕ್ಕೆ, ಮ್ಯಾಥಮೆಟಿಕ್ಸನ್ನು ಕಲೀಲಿಕ್ಕೆ. ಕನ್ನಡವನ್ನು ಹೇಳ್ತೇನೆ ಅಂದರೆ ಕ್ಲಾಸಲ್ಲಿ ಕೂಡಲಿಕ್ಕೆ ಸಾಧ್ಯ ಇಲ್ಲ, ತಲೆ ಮೇಲೆ ಬರ್ತದೆ. ಕಾರಣ ಏನು? ಆದ್ಯತೆಗಳು ಮುಖ್ಯವಾದ. ಅಂದರೆ ಒಂದು ಭಾಷೆಯನ್ನು ಒಂದು ಮಾಧ್ಯಮದ ಮೂಲಕ ನಾನು ಕಲಿತಾಗ ಆ ಕಲಿಕೆ ನನಗೆ ಅನ್ನವನ್ನು ಕೊಡುತ್ತೆ, ಉದ್ಯೋಗವನ್ನು ಕೊಡುತ್ತೆ ಅಂತ ಅಂದಾಗ ಅಲ್ಲಿ ಕಲಿ ಎಂದು ಯಾರು ಹೇಳುವ ಅವಶ್ಯಕತೆ ಇಲ್ಲ. ಭಾವನಾತ್ಮಕವಾಗಿ ನಾವು ಅಸ್ಮಿತೆಯ ವಿರೋಧ ಇದೆ, ಅದು ನಶಿಸುವುದಿಲ್ಲ. ಜಾನಪದ ಎಂಬುದು ನಶಿಸುವುದಿಲ್ಲ. ಹುಟ್ಟುವ ಬೀಸುವ ಹಾಡುಗಳನ್ನು ಉಳಿಸಿದ ಮಾತ್ರಕ್ಕೆ ಜನಪದ ಉಳಿತದೆ ಎಂಬುದು ಅಲ್ಲ. ಕಾಲ ಬದಲಾದಾಗ, ಜೀವನದ ಕ್ರಮಗಳು ಬದಲಾದಾಗ, ನಾವು ಬಳಸ್ತಾ ಇರುವಂಥ ಬಟ್ಟೆ, ಆಹಾರ ಮತ್ತು ಉಪಕರಣಗಳು, ಜೀವನ ಕ್ರಮಗಳು ಬದಲಾದಾಗ, ಭಾಷೆ ಅನ್ಯ ಭಾಷೆಯ ಜೊತೆಗೆ ಸಾಂಗತ್ಯ ಬೆಳೆಸಿದಾಗ, ಕೊಡುಕೊಳ್ಳುವಿಕೆಯ ಜೊತೆಗೆ ತಾಂತ್ರಿಕತೆಯ ಜೊತೆಗೆ ವಿದ್ಯುನ್ಮಾನ ಮಾಧ್ಯಮಗಳ ಹೊಸ ರೂಪವನ್ನು ಪಡೆದು ಜನಪದವು ನವನವೀನವಾಗಿ ಸಾಗ್ತಾ ಹೋಗುತ್ತದೆ. ಜನರು ಬಳಸುವ ಪದವೇ ಜನಪದ ಎಂಬುದಾಗಿದ್ದರೆ ಆ ಜನರು
ಅಕ್ಷರ ಬರದೇ ಇದ್ದವರು ಮತ್ತು ಅಕ್ಷರ ಬರಬಹುದು ಎನ್ನುವ ಕಾರಣಕ್ಕಾಗಿ ಜನಪದ ಇದು ಹೌದು ಇದು ಅಲ್ಲ ಅಂತ ವರ್ಗೀಕರಣ ಮಾಡುವ ಹಾಗಿಲ್ಲ. ಎಲ್ಲೋ ಒಂದು ಕಡೆ ಕುಳಿತು ವಾಟ್ಸಪ್ ಅಲ್ಲಿ ತನಗೆ ಅನಿಸಿದ್ದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡುವುದು ಕೂಡ. ಹಾಗಾಗಿ ಪ್ರಾರಂಭದಲ್ಲಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ ಸದಸ್ಯರು, ಮತ್ತು ಅಲ್ಲೊಂದು ಮಾತನ್ನು ಬಳಸಿ ಜಾನಪದಗಳನ್ನು ಉಳಿಸಿ. ಜಾನಪದಗಳನ್ನು ನಿಜಕ್ಕೂ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಉಳಿಬಹುದು. ಹಂಪೆ, ಗೋಲುಗುಮ್ಮಟ, ತಾಜ್ ಮಹಲ್ಗಳನ್ನು ಎಷ್ಟೇ ಸದೃಢವಾಗಿ ಕಟ್ಟಿದರೂ ಕೂಡ ಕಾಲದ ಪರಿಮಿತಿಯಲ್ಲಿ ಶಿಥಿಲಗೊಂಡು ಭಾಷೆಯನ್ನು ಮಾಧ್ಯಮವಾಗಿ ಬಳಸಲ್ಪಟ್ಟಿರುವಂತಹ ಒಂದು ಸಾಹಿತ್ಯ ಪ್ರಕಾರ, ಆಯಾಯ ಕಾಲದ ಜೀವನದ ಸವಾಲುಗಳಿಗೆ ಪ್ರತಿಕ್ರಿಯಿಸಿರುವಂತಹ ಸಾಹಿತ್ಯದ ಪ್ರಕಾರಗಳು, ಅನುಭವಗಳು, ತಲ್ಲಣಗಳು, ಸಂಘರ್ಷಗಳು, ಕಾಮನೆಗಳು, ಅಸೂಹೆ, ಸ್ವಜನ ಪಕ್ಷಪಾತ, ನೀತಿ ಮತ್ತು ಪ್ರಾಮಾಣಿಕತೆಯ ಸಂಘರ್ಷಕ್ಕೆ ಸಿಲುಕಿರುವ ಮನುಷ್ಯ ಅದನ್ನು ಅಭಿವ್ಯಕ್ತಿಸಲಿಕ್ಕೆ ಭಾಷೆಯನ್ನು ಮಾಧ್ಯಮವಾಗಿಸಿದೆ. ಆ ಭಾಷೆ ಮೌಖಿಕವೋ ಗ್ರಾಂಥಿಕವೋ ಪ್ರಶ್ನೆಗಳಿವೆ. ಭಾಷೆಯ ಪರಿಮಿತಿಯ ಆಚೆಯೂ ಕೂಡ ಶಿಲೆಯಲ್ಲಿ ಕಲೆಯನ್ನು ಅರಳಿಸುವ, ಕೃಷಿಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸುವ ಹಲವಾರು ರೀತಿಯ ಅನುಭವಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಟವನ್ನು ಮಾಡಿದ್ದಾನೆ. ಹಾಗಾಗಿ ಜನಪದವನ್ನು ಉಳಿಸಲಿಕ್ಕೆ ನನ್ನ ಮಟ್ಟಿಗೆ ಸಾಧ್ಯ. ಅದು ಅಳಿಸಿ ಹೋಗ್ತಾ ಇದೆ, ಅದು ಕಳೆದು ಹೋಗ್ತಾ ಇದೆ. ಮತ್ತೆ ಅದರ ಕಡೆಗೆ ನಾವು ಮುಖ ಮಾಡಿ ನೋಡುವಂತಹದ್ದು, ಮತ್ತೆ ತಲೆ ತಿರುಗಿ ನೋಡುವಂತಹ ಸಂದರ್ಭದಲ್ಲಿ ಇವತ್ತು ನಾವಿದ್ದೇವೆ. ಅದನ್ನು ಮರೆಯಬಾರದು ಎನ್ನುವಂತಹ ಕಾರಣಕ್ಕಾಗಿ ಕರ್ನಾಟಕ ಜಾನಪದ ಪರಿಷತ್ತಿನ ಅಡಿಯಲ್ಲಿ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಳುವಂತಹದ್ದು. ಆ ಜಾನಪದ ಲೋಕ ಎನ್ನುವಂಥದ್ದು ರಾಮನಗರದಲ್ಲಿ ಸ್ಥಾಪನೆಯಾಗಿದೆ. ನಾವು ಯಾವುದನ್ನು ಕಳೆದುಕೊಂಡಿದ್ದೇವೆ, ಹಳೆಯದನ್ನು ನಾವು ಯಾವುದನ್ನು ಕಳೆದುಕೊಂಡಿದ್ದೇವೆ, ವಿಮುಖರಾಗ್ತಾ ಇದ್ದೇವೆ, ಅವೆಲ್ಲವುಗಳನ್ನು ಕೂಡ ಮತ್ತೆ ಮರಳಿ ನೋಡುವಂತಹ ಪ್ರಯತ್ನ ರಾಮನಗರ ಆ ಸ್ಥಳದಲ್ಲಿ ಜಾನಪದ ಲೋಕ ಎನ್ನುವಂತಹ ವಿಶಿಷ್ಟವಾಗಿರುವ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅವೆಲ್ಲವುಗಳನ್ನು ಕೂಡ ನೋಡುವಂತಹ ಒಂದು ಸುವರ್ಣ ಅವಕಾಶ ಇದೆ. ಆ ಕಾರಣಕ್ಕಾಗಿ ಜನಪದ ಸಂಸ್ಕೃತಿಯನ್ನ, ಜನಪದ ಕಲೆಯನ್ನ, ಜನಪದ ಉಡುಪನ್ನ, ಜನಪದ ಹಿಂದಬೇಕೆನ್ನುವಂತಹ ಕಾರಣಕ್ಕಾಗಿದೆ ಕರ್ನಾಟಕ ಜನಪದ ಪರಿಷತ್ತಿನ ಮೂಲಕ ನಾವು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬರೀ ಕೇವಲ ಮರೆತು ಹೋಗಿರುವಂಥದ್ದನ್ನು ತೋರಿಸುವಂಥದ್ದಲ್ಲ, ಉಪನ್ಯಾಸ ಎನ್ನುವಂಥದ್ದು ಕೂಡ ಇದರ ಒಳಗೆ ಇದ್ದರೆ ಚೆನ್ನಾಗಿರುತ್ತೆ ಎನ್ನುವಂತಹ ಕಾರಣ